ನಡೀತಾ ಬಂದಿದ್ದಾವೆ, ಇನ್ನೂ ನಡೀತಾ ಇದ್ದಾವೆ. ಎರಡೂ ಕಡೆ ಜನ, ಅಲ್ಲಿ ವಕೀಲರು, ಅಲ್ಲಿ ಡಾಕ್ಟರ್ಸ್ಗಳು, ಅಲ್ಲಲ್ಲಿ ಸ್ವಾಮೀಜಿಗಳು ಎಲ್ಲರೂ ಪ್ರಯತ್ನ ಒಂದೇ ಮಾತು ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಆಗಬೇಕು. ಅದು ಸಪ್ರೇಟಾಗಿ ಹೇಳ್ಕೊಳ್ತಾ ಇದ್ದಾರೆ, ಮತ್ತು ಬೇರೆ ಸಹಜದ ನಮ್ಮದು ಮೊದಲಾಗಲಿ ಎಲ್ಲರೂ ಕಾಂಪಿಟೇಷನ್ ಇದ್ದಂಥದ್ದನ್ನು ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವೆರಡೂ ಆಗಲೇಬೇಕಂತ ಅನಿವಾರ್ಯತೆಗಳು ಇದ್ದಾವೆ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಯಿತು, ಜೊತೆಗೆ ನಮ್ಮ ಉಸ್ತುವಾರಿಯವರಾಯಿತು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಆಯಿತು, ಎಲ್ಲ ಜನರ ಬೇಡಿಕೆಯನ್ನು ಒಂದಿಷ್ಟು ತೆಗೆದುಕೊಂಡು ಸೀರಿಯಸ್ ಆಗಿ ಈ ಸಲ ಈ ಡಿಸೆಂಬರ್ 31 ಇದಕ್ಕೊಂದು ರೂಪ ಕೊಡ್ಬೋದು, ಕಾರ್ಯರೂಪ ಕೊಡ್ಬೋದು ಅನ್ನೋಂಥ ಒಂದು ವಿಷಯನೂ ಅನ್ನಿಸ್ತದೆ. ಯಾಕಂದ್ರೆ ವಿಶೇಷವಾಗಿ ಜಾರಕಿಹೊಳಿ ಕುಟುಂಬದ ವ್ಯಕ್ತಿ ಆದಂಥ ಸರ್ವೋತ್ತಮ್ ಜಾರಕಿಹೊಳಿ ಅವರು ಸಹಿತ ಹುಡುಗರು ಅಥವಾ ಇವತ್ತು ಯುವ ನಾಯಕರು ಅವ್ರು ಮಾತಾಡ್ತಾ ಇದ್ದಾರೆ, ಇಲ್ಲಪ್ಪ ಗೋಕಾಕ್ ನೂತನ ಜಿಲ್ಲಾ ಕೇಂದ್ರ ಕನಸು ಈಡೇರುವ ದಿನಗಳು ದೂರವಿಲ್ಲ ಅಂತೇಳಿ. ಇದೊಂದು ಭರವಸೆ. ಯಾಕೆಂತಂದರೆ ಜಾರಕಿಹೊಳಿ ಮನೆತನದ ಒಬ್ಬ ವ್ಯಕ್ತಿ ಇವತ್ತು ಬಂದು ಮಾತಾಡಿದಾಗ ಸಹಜವಾಗಿ ಎಲ್ಲರಿಗೂ ಕುತೂಹಲ ಮತ್ತು ಒಂದಿಷ್ಟು ಆಗ್ತದಪ್ಪ ಅನ್ನೋಂಥ ಭರವಸೆ ಮೂಡ್ತಾ ಇದೆ. ಅದು ಯಾಕಂದರೆ ಇವತ್ತು ಯುವ ನಾಯಕ ನಿಂತ್ಕೊಂಡು ಭವಿಷ್ಯದಲ್ಲಿ ಗೋಕಾಕ್ ಮತ್ತು ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ, ಯಾಕಂದರೆ ಚಿಕ್ಕೋಡಿ ಭಾಗದಲ್ಲಿ ನಮ್ಮ ಜಾರಕಿಹೊಳಿ ಸಹೋದರಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಹೀಗಾಗಿ ಎರಡೂ ಭಾಗಗಳು ಅವ್ರಿಗೆ ಸಮಾನವಾಗಿರೋದ್ರಿಂದಾಗಿ ಇವತ್ತು ಎರಡೂ ಭಾಗಗಳ ಮೇಲೆ ಇಳುತ್ತಿರೋದ್ರಿಂದಾಗಿ ಈ ಒಂದು ವಿಭಾಗದ ಚಿಕ್ಕೋಡಿ ಮತ್ತು ಗೋಕಾಕ್ಗಳನ್ನು ಜಿಲ್ಲೆ ಮಾಡುವಲ್ಲಿ ಇವರು ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಹಲವು ಸಲ ಸತೀಶ್ ಅವರು ಸಹಿತ ಹೇಳ್ಕೊಂಡಿದ್ದಾರೆ, ಇಲ್ಲಪ್ಪ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಪ್ರಾಮಾಣಿಕವಾಗಿ ಅಂತೇಳಿ. ಅದು ಪ್ರಾಮಾಣಿಕವಾಗಿ ಮಾಡೋಕ್ಕಿಂತ